ಸ್ಪಷ್ಟವಾಗಿ ಇದು ಯಾವುದು ಏನು ಯಾರ್ದೋ ಕಣ್ತಪ್ಪಿಸಿ ಮಾಡ್ತಾ ಇದೆ ಅಂತಲ್ಲ, ಅಧಿಕೃತವಾಗಿ ಪರಮೇಶ್ವರ್ ಸಾಹೇಬರು ಎಲ್ಲರಿಗೂ ಡಿನ್ನರ್ ಕರೆದಿದ್ದಾರೆ. ಯಾರೇ ಸಮುದಾಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ. ಈಗ ಇದ್ರ ಹಿಂದೆನೂ ಕೂಡ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರೂ ಸೇರಿ ಚರ್ಚೆ ಮಾಡಿದ್ವಾ ಎಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಏನು ಯಾವ ಕ್ಷೇತ್ರದವ್ರು ಇರ್ಬೋದು ಅಥವಾ MLC ಇರ್ಬೋದು, MLA ಎಲ್ಲರೂ ಸೇರಿ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಮಾಡಿದ್ದು ನಿಜ ಇದೆ. ಈಗಲೂ ಕೂಡ ಭಾಳ ಸ್ಪಷ್ಟವಾಗಿ ಆಹ್ವಾನ ಕೊಟ್ಟಿದ್ದಾರೆ. ಏನು ಕದ್ದು ಮುಚ್ಚಿ ಏನೋ ಒಂದು ಫೋನ್ನಲ್ಲೇ ಹೇಳೋದು ಮಾಡಿಲ್ಲ ಅಲ್ಲ, ಅಧಿಕೃತವಾಗಿ ಆಹ್ವಾನ ಮಾಡಿಬಿಟ್ಟು ನಾವು ಏನು ಚಿತ್ರದುರ್ಗ ಘೋಷಣೆಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಕರೆಯೋದು ತಪ್ಪೇನಿದೆ? ಯಾವಾಗ ಸಮಸ್ಯೆ ಆಗಬೇಕು, ನೀವು ಏನು ಹೇಳಲಾರ್ದೆ ಕೇಳಲಾರ್ದೆ ಹೈಕಮಾಂಡ್ ಗಮನಕ್ಕೆ ತರಲಾರ್ದೆ ಮಾಡಿದ್ರೆ ಅದು ಸಮಸ್ಯೆ ಇರಬೇಕು. ಅದಾದಮೇಲೆ ಅಧಿಕೃತವಾಗಿ ರಣದೀಪ್ ಸುರ್ಜೇವಾಲಾ ಅವರು ನಾನು ಬರ್ತೀನಪ್ಪ, ಯಾಕಂದರೆ ಇದ್ರ ಸಾಕಷ್ಟು ಗೊಂದಲ ಇದೆ, ಸಾಕಷ್ಟು ರ್ಯಾಮಿಫಿಕೇಷನ್ಸು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಇರ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಇರ್ಬೋದು, ರಾಜ್ಯಾದ್ಯಂತ ಇದು ಇದೆ, ಏನಾದರೂ ಇದ್ದರೆ ನಾನು ಬರ್ತೀನಿ ಚರ್ಚೆಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂದೂಡಲಾಗಿದೆ, ರದ್ದೆಲ್ಲಾಗಿದೆ. ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಇಲ್ಲ, ಓವರಾಲ್ ಇದು ಕ್ಯಾಬಿನೆಟ್ ಇದೆ, ಯಾಕೆ ಇಂಥ ಒಂದು ಸಭೆಗಳು ಬೇಕು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೇಳ್ತಾರೆ. ಕ್ಯಾಬಿನೆಟಲ್ಲಿ ಎಲ್ಲರೂ ಇದ್ದಾರಾ ಸರ್? ಇಲ್ಲ, ಅದೇ ಹೇಳ್ತಾ ಇರೋದು. ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅಲ್ವಾ. ಇವಾಗ ಫಸ್ಟ್ ಯಾವುದೇ ಸಮುದಾಯಗಳ ಬಗ್ಗೆ ನಾವು ಬಜೆಟ್ನಲ್ಲಿ ನಾವು ಮಂಡಿಸಬೇಕು ಅಂದರೆ ಸಮಾಜಗಳ ಜೊತೆ ಚರ್ಚೆ ಮಾಡಬೇಕಲ್ಲ, ಅವರಿಗೆಲ್ಲರಿಗೂ ಕ್ಯಾಬಿನೆಟ್ ಒಳಗಡೆ ಬಿಡೋಕ್ಕಾಗುತ್ತಾ? ಈಗ ಏನೇ ಚರ್ಚೆ ಮಾಡಬೇಕಂದ್ರೂ ಸಮುದಾಯದಿರ್ಬೋದು, ವಲಯದಿರ್ಬೋದು, ವರ್ಟಿಕಲ್ದು ಇದು ಇರ್ಬೋದು, ಅವರಿಗೆ ಕರೆದು ಮಾತಾಡಿದ್ಮೇಲೆ ತಾನೇ ನಾವು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡ್ಬೋದು. ಈಗ ನಮ್ಮ ಬಜೆಟ್ಗಳದ್ದು ಹಲವಾರು ಬೇಡಿಕೆ ಇರ್ಬೋದು, ಅದು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾ? ಎಲ್ಲರಿಗೂ ಕ್ಯಾಬಿನೆಟಿಗೆ ಅವಕಾಶ ಇದೆಯಾ ಹೇಳಿ? ಹಿಂಗೆ ಈಗ ಸೋತ್ ಅಭ್ಯರ್ಥಿಗಳಿರ್ತಾರೆ, MLAಗಳಿರ್ತಾರೆ, MLCಗಳಿರ್ತಾರೆ, ಸಮುದಾಯದ ವರಿಷ್ಠರು ಇರ್ತಾರೆ. ಈ ಸಹಜವಾಗಿ ಅವ್ರ ಜೊತೆ ಚರ್ಚೆ ಮಾಡಿದ್ಮೇಲೆ ಏನೋ ಒಂದು 10 ಬೇಡಿಕೆನಲ್ಲಿ 3 ಯಾವ್ದು ಪ್ರಾಕ್ಟಿಕಲ್ ಇರುತ್ತೆ ಅದು ಕ್ಯಾಬಿನೆಟಿಗೆ ಬರ್ತದೆ. ರದ್ದು ಮಾಡಿ ಅಂದರೆ ಮುಂದಕ್ಕೆ ಹಾಕಿದ್ರು ಅಥವಾ ರದ್ದು ಮಾಡಿದ್ರು ಅದು ನೆಗೆಟಿವ್ ಇಂಪ್ಯಾಕ್ಟ್ಗಳೇ ಜಾಸ್ತಿ. ಭಾಳ ನೋಡಿ, ಅದು ನೆಗೆಟಿವ್ ಇಂಪ್ಯಾಕ್ಟ್ ನೋಡಿ. ವಿ ಆರ್ ನಾಟ್ ಹಿಯರ್ ಟು ಕೇಟರ್ ಟು ಎವ್ರಿಬಡೀಸ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್, ಆಯಿತಾ? ಸ್ಪಷ್ಟವಾಗಿ ಪರಮೇಶ್ವರ್ ಸಾಹೇಬು ಪತ್ರ ಬರೆದಿದ್ದಾರೆ. ರಣದೀಪ್ ಸುರ್ಜೇವಾಲಾ ಇರ್ಬೋದು ಮತ್ತು ಇನ್ನಷ್ಟು ವರಿಷ್ಠರು ಬಂದು ಇಲ್ಲಿ ಮಾತನಾಡಬೇಕು, ಅದರಲ್ಲೂ ಅವರೂ ಕೂಡ ಭಾಗಿಯಾಗಬೇಕು, ಅದಕ್ಕೆ ಮುಂದೂಡಲಾಗಿದೆ. ಕನ್ನಡದಲ್ಲೇ ತಾನೇ ಇರೋದು ಪತ್ರ. ಯಾವುದು ಅರ್ಥ ಆಗ್ತಾ ಇಲ್ಲ BJP ಅವರಿಗೆ ಅಥವಾ ಬೇರೆಯವರಿಗೆ? ಇದರಲ್ಲಿ ಏನು ಗೊಂದಲ ಏನಿದೆ? ಎಲ್ಲಿ ಸಮಸ್ಯೆ ಇಲ್ಲ ಅಲ್ಲಿ ಸಮಸ್ಯೆಯನ್ನು ಉದ್ಭವಿಸೋದು ಯಾಕೆ ಆಗ್ತಾ ಇದೆ? ಇದಕ್ಕೆ 10 ಜನ MLAಗಳು ಸಭೆ ಆಗ್ತಿತ್ತು, ಈಗ 31 ಜನ ಚರ್ಚೆ ಮಾಡುವಂಥ ಮಟ್ಟಿಗೆ ಸಂಘಟನೆಗೆ ಅವಕಾಶ ಮಾಡಿಕೊಟ್ರು DK ಶಿವಕುಮಾರ್ ಅಂತ ಹೇಳ್ತಾರೆ. ನೋಡಿ, DK ಶಿವಕುಮಾರ್ ಅವರು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಈ ಸಭೆಗೆ ಸಂಬಂಧ ಇಲ್ಲ. ಈಗ ಅವರು ನಮ್ಮ PCC ಅಧ್ಯಕ್ಷರು.